ಇವತ್ತು ನಮಗೆಲ್ರಿಗೂ ಒಂದು ಗೋವಿಂದರಾಜನಗರದ ಎಲ್ಲರಿಗೂ ಮತದಾರರಿಂದ ಜನತೆ ಎಲ್ರಿಗೂ ಒಂದು ಹಬ್ಬ ಇದೆ. ಉದ್ದೇಶ ಇಷ್ಟೇ, ನಾವೆಲ್ಲರೂ 10 ವರ್ಷ ನಮ್ಮ ನಾಯಕರನ್ನ ಕಾಣದೇ ಇದ್ದಂಥ 10 ವರ್ಷಗಳು ನಮಗೆ ಎಲ್ಲ ಯಾವ ರೀತಿ ವರ್ಣಿಸ್ತಾ ಹೋದರೆ ಮಟ್ಟದಲ್ಲೇ ವರ್ಣಿಸ್ಬೇಕು. ಆದರೆ ಇವತ್ತು ನಾವೆಲ್ಲರೂ ಸಂತೋಷವಾಗಿ ಗೋವಿಂದರಾಜನಗರದಲ್ಲಿ ಎಲ್ಲರೂ ಹಬ್ಬ ಆಚರಣೆ ಮಾಡ್ತಾಯಿದ್ವಿ. ಉದ್ದೇಶ ಏನಂದರೆ ನಮಗೆಲ್ರಿಗೂ ಒಬ್ಬ ಜನಪ್ರಿಯ ನಾಯಕರು ಅಂತ, ಮತ್ತು ಕೆಲಸಗಾರರು ಅಂದರೆ ಸೋಮಣ್ಣ ಅವರು ಅಂದರೆ ಕೆಲಸಗಾರರು, ಇದು ಒಂದು ಇಡೀ ರಾಜ್ಯಕ್ಕೆ ದೊಡ್ಡ ಸಂದೇಶ. ಅದರಿಂದ ಇವತ್ತು ನಮ್ಮ ಸೋಮಣ್ಣನವರು 68ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ. ಮತ್ತು ಇವತ್ತೇನು ನಾವೆಲ್ಲರೂ ಸೇರಿ ನಮ್ಮ ಶಾಸಕರ ಒಂದು ಜನ್ಮ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾಗಿ ಮಾಡಬೇಕು. ಹಾಗಾಗಿ ನಾವು ನಮ್ಮ ನಾಯಂಡಹಳ್ಳಿ ವಾರ್ಡ್ ವತಿಯಿಂದ ನಾವೆಲ್ಲರೂ ಏನು ಮಾಡಿದ್ವಿ, ಇಲ್ಲಿ ಈ ವಾರ್ಡಿನ ಒಂದು ಮಕ್ಕಳಿಗೆ ಒಂದು ಹೆಲ್ತ್ ಕ್ಯಾಂಪ್, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ಒಂದು ತಪಾಸಣಾ ಶಿಬಿರ, ಮತ್ತು ಏನು ಬ್ಲಡ್ ಗ್ರೂಪನ್ನು ಏನು ಟೆಸ್ಟ್ ಮಾಡ್ತಾ ಇದ್ದಾರೆ ಅದು ಒಂದು ತಪಾಸಣಾ ಶಿಬಿರ. ಇದಿಷ್ಟು ಯಾಕೆ ಅಂದರೆ ಇವತ್ತು ಮಳೆಗಾಲ ಮತ್ತು ವೆದರು ತುಂಬ ಕೋಲ್ಡ್ ಆಗ್ತಾ ಇದೆ, ಅದರಿಂದ ಮಕ್ಕಳ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತದೆ ಅನ್ನೋದು ಅದೊಂದು ಮೂಲ ದೊಡ್ಡ ಉದ್ದೇಶ ಇಟ್ಕೊಂಡು ನಾವು ನಮ್ಮ ವಾರ್ಡಿನ ಎಲ್ಲ ಮುಖಂಡರುಗಳು ನಾವೆಲ್ಲರೂ ಸೇರಿ ಇವತ್ತು ಒಂದು ಅರ್ಥಪೂರ್ಣವಾದಂಥ ನಮ್ಮಣ್ಣ, ನಮಗೆ ತಂದೆ ಸಮಾನರು ವಿ ಸೋಮಣ್ಣನವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಾವು ಅಣ್ಣನವರಿಗೆ ಶುಭಾಶಯ ಹೇಳೋಷ್ಟು ದೊಡ್ಡವರಲ್ಲಿ ಇದ್ದು ಅಣ್ಣನವರ ಆಶೀರ್ವಾದ, ಅಣ್ಣನವರ ಆರೈಕೆ ನಮ್ಮ ಗೋವಿಂದರಾಜನಗರ ಇದೆ. ಅದರಿಂದ ನಾವೆಲ್ಲರೂ ಅವ್ರಿಗೆ ಅಭಾರಿಯಾಗಿರ್ತೀವಿ. ಅಭಾರಿಯಾಗಿ ಇವತ್ತು ಅವರ ಒಂದು ಜನ್ಮ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾಗಿ ಸಿಹಿಯನ್ನು ಹಂಚೋದರ ಮುಖಾಂತರ ಮಕ್ಕಳ ಜೊತೆಯಲ್ಲಿ ನಾವು ಆ ಮುಂದಿನ ಪೀಳಿಗೆ ಮಕ್ಕಳ ಜೊತೆಯಲ್ಲಿ ನಾವು ಸಿಹಿಯನ್ನು ಹಂಚೋದ್ರ ಜೊತೆಯೇ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಇದೇ ಸಂಜೆ ಒಂದು ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಸಹಿತ ನಾವು ಮಾಡಿದ್ದೀವಿ. ಹಾಗಾಗಿ ನಮಗೆ ಹೇಳ್ತಾ ಹೋದರೆ ತುಂಬ ಸಂತೋಷ. ನಾನು ಮುನಿಯಪ್ಪ, ಈ ವಾರ್ಡಿನ ಮುಖಂಡನಾಗಿ ಹಲವಾರು ವರ್ಷದಿಂದ ನಾನು ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ. ಸೋಮಣ್ಣವರ ಹುಟ್ಟುಹಬ್ಬಕ್ಕೆ ಎಲ್ಲರ ಪರವಾಗಿ ಶುಭಾಶಯಗಳು. ಇನ್ನೂ 100 ವರ್ಷ ಅವರು ಬಾಳಿ ನಮ್ಮನ್ನು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಮಗೆಲ್ಲರೂ ಅಭಿವೃದ್ಧಿ ಮಾಡಿಕೊಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ನಮ್ಮ ಒಂದು ಪ್ರೀತಿ ಅನಿಸಿಕೆ ಇನ್ನು ಈಗ ಆಲ್ರೆಡಿ ಮೆಟ್ರೋ ಕಾಮಗಾರಿ, ಇದು ನಮ್ಮ ರೈಲ್ವೆ ಅಂಡರ್ ಬ್ರಿಡ್ಜ್ ಪ್ರಾರಂಭ ಆಯಿತು. ಮತ್ತು ಕೆರೆ, ನಮ್ಮ ನಾಯಂಡಹಳ್ಳಿ ಕೆರೆ ಏನು ಕೆಲವು ದಿನದಿಂದ ತಟಸ್ಥವಾಗಿತ್ತು ಅದಕ್ಕೂ ಚಾಲನೆಯನ್ನು ಕೊಟ್ಟರು. ಇನ್ನೂ ಅನೇಕ ಕೆಲಸ ಕಾರ್ಯಗಳು, ಏನು ಒಂದು ಆಸ್ಪತ್ರೆ, ಸರ್ಕಾರಿ ಹೈಟೆಕ್ ಆಸ್ಪತ್ರೆ ಮಾಡಬೇಕಂತಿತ್ತು, ಅದಕ್ಕೂ ಚಾಲನೆ ಪ್ರಾರಂಭ ಆಗಿದೆ. ಒಂದು ಕ್ರಮಟೋರಿಯಮ್ಮು ಒಂದು ಮಾಡಬೇಕಂತಿತ್ತು, ಅದಕ್ಕೂ ಚಾಲನೆ ಆಗಿದೆ. ಮತ್ತು ಇದು ಲೇಡೀಸ್ ಕೇಂದ್ರವನ್ನು ಅವ್ರಿಗೆ ಆದಂಥ ಒಂದು ಸಂಸ್ಥೆಯನ್ನು ಮಾಡಿಕೊಡ್ಬೇಕಂತಿಲ್ಲ, ಅದಕ್ಕೂ ಓಕೆ ಆಗಿದೆ. ಮತ್ತು ಪ್ರಮುಖವಾಗಿ ಒಂದು ಸಂತೋಷದ ವಿಷಯ ಹೇಳ್ತೀನಿ, ಅಣ್ಣನವರು ಹುಟ್ಟುಹಬ್ಬದ ದಿನದಂದು ಇಲ್ಲಿ ನಮ್ಮ 131ನೇ ವಾರ್ಡ್ ಆಫೀಸ್ ಏನಿದೆ, ದೊಡ್ಡ ಹೈಟೆಕ್ ಆಫೀಸ್ ಥರ ಮಾಡಿ ಹಲವಾರು ಕಾರ್ಯಕ್ರಮಗಳು ಅಥವಾ ಹಲವಾರು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕಚೇರಿನ ಇಲ್ಲಿ ಪ್ರಾರಂಭ ಮಾಡೋದು ಈ ವರ್ಷದಲ್ಲೇ ಪ್ರಾರಂಭ ಆಗ್ತದೆ. ಎಲ್ಲ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಮತ್ತೊಮ್ಮೆ ಈ ಭಾಗದ ಎಲ್ಲ ಜನತೆ ಪರವಾಗಿ ಸೋಮಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಹೃದಯಪೂರ್ವಕ ಶುಭಾಶಯಗಳನ್ನ ನಾವೆಲ್ಲ ಇಲ್ಲಿ ಲೋಕಲ್, ನಾವೆಲ್ಲ ಅಣ್ಣಂದಿರು ನಾವೆಲ್ಲರೂ ಸೇರಿ